KA23G1250 ಗಾಡಿ ನಂಬರು ನೋಡೋಣ ಅಧಿಕಾರಿಗಳು ಯಾವ ಊರು ಗಾಡಿ ಏನು ಯಾವ ಇಲಾಖೆ ಬರುತ್ತೆ ಸ್ವಲ್ಪ ಕೇಳೋಣ ಮಾಹಿತಿ. ಸರ್ ನಮಸ್ಕಾರ ರೀ, ಯಾವ ಇಲಾಖೆ ಸರ್ ಗಾಡಿ ಇರೋದ್ರಿ? ಗಾಡಿ ಯಾವ ಇಲಾಖೆದೇನು ರೀ? ನೀವು ಏನು ಡ್ರೈವರ್ದ ರೀ? ಯಾರ್ದು ರೀ? ಯಾರ್ದು ರೀ? ಯುವ ಸಾಹೇಬ್ರಿ? ಯಾವ್ರಿ ಸಾಹೇಬ್ರದ್ದು? ಯಾವ್ರು ರೀ? ಇಲ್ಲ ರೀ, ಗಾಡಿ ಸರ್ಕಾರ ಗಾಡಿ ಅಲ್ಲ ರೀ, ಅದಕ್ಕೆ ಯಾವ್ದು ನಿಮ್ಗೆ ಯಾವ್ದು ಸರ್? ಅದಕ್ಕೆ ರೀ ಇದು ಯಾವ ಇಲಾಖೆ ಯಾವ್ದು ಯಾವ ಡಿಸ್ಟ್ರಿಕ್ಟ್ ಗಾಡಿ ರೀ? 23 ಐತ್ರಲ್ಲ ಅದು ಈ ನಮ್ಮಲ್ಲಿ ಗಾಡಿ 48 ಬರುತ್ತೆ ರೀ, ಅದಕ್ಕೆ ಯಾವ್ದು ನಿಮ್ಮ ರಾಯಬಾಗ್ ಗಾಡಿ ಮತ್ತೆ ಇಲಾಖೆ ಬಂದ್ರೆ ಸರ್ ಇದು ರೀ? ಹಾಸ್ಪಿಟ್ಲಿಗೆ ಗಾಡಿ ತೊಗೊಬರ್ತಾರೆ ಅದಂತ್ರಿ ಅವ್ರಿ ನಡ್ರಿಲ್ಲ. ನಮಸ್ಕಾರ ಬಂಧುಗಳು, ನೋಡ್ರಿ ಇಲ್ಲಿ ಡ್ರೈವರ್ಗೆ ಯಾವ್ದು ರಾಯಬಾಗ್ ಡಿಸ್ಟ್ರಿಕ್ಟ್ ಗಾಡಿ ಆಯ್ತು ಇವ ಅವ್ರದ್ದು ಏನೋ ಅವ್ರ ದವಾಖಾನೆ ಬಂದಿರುತ್ತೆ ವೈಯಕ್ತಿಕವಾಗಿ ದವಾಖಾನೆ ತೊಗೊಂಬಂದ್ರೆ ಅವ್ರು ಬರ್ಬೋದನ್ನೋ ಹೇಳಿ ನನ್ನ ಪ್ರಶ್ನೆ. ಇವ್ರು ಡ್ರೈವರ್ ಸಾಹೇಬ್ರು ಇದಕ್ಕೆ ಲಾಗ್ಬುಕ್ ಐತೇನು ರೀ ನಿಮ್ದು ಏನಾರ ರೀ? ಲಾಗ್ಬುಕ್ ಐತ್ರಿ ಇಲ್ಲಿ ಬರ್ಬೋದು ಹಿಂಗೆ ಬರ್ಬೋದು ಹೇಗ್ಸಂದ್ರಿ ಸಾಹೇಬ್ರಲ್ಲ ರೀ? ಗಾಡಿ ಜವಾಬ್ದಾರಿ ನಿಮ್ಗೆ ಇರುತ್ತೆ ನಿಮ್ದು. ನೀವೇನು ಗೌರ್ಮೆಂಟ್ ಸರ್ವೆಂಟ್ರು ಏನು ಸರ? ನೀವೇನು ಗೌರ್ಮೆಂಟ್ ಸರ್ವೆಂಟ್ರು ಏನು ರೀ ನೀವು ಸರ? ನೀವೇನು ಗುತ್ತಿಗೆದಾರ್ರಿ ಗೌರ್ಮೆಂಟ್ ಸರ್ವೆಂಟ್ರು ಏನು ಹೇಳ ಬರಲ್ಲ? ಇಲ್ಲ ರೀ ಬರೋಬರ್ತಿ ಏನು ಇಲ್ಲಿ ಹೇಳ್ರಿ ದೂರ ಹಂಗೆ ಮುಟ್ಬಾರ್ದು ಮುಟ್ಬಾರ್ದು ದೂರ ಇರ್ಬೇಕು ರೀ. ನಾನು ತಾಲೂಕು ಪ್ರಧಾನ ಕಾರ್ಯ ಸರ್ ಅಬ್ಕಾಮೇಟ್ ತಾಲೂಕು ರೀ ಸರ್. ಆ ಕಡೆ ಒಳಗೆ ಹೋಗ್ಬೇಡ್ರಿ, ಅಲ್ಲಿ ಒಳಗೆ ದವಾಖಾನೆ ಬೇಡ್ರಿ, ಇಲ್ಲೇ ಬರ್ರಿ ಸರ್. ಸಾಹೇಬ್ರು ಹೇಳ್ದಲ್ರಿ ನೀವು ಇಲ್ಲಿ ಬರ್ರಿ ಅಲ್ಲಿ ಸಾಹೇಬ್ರಿ. ನೋಡಿ ಬಂಧುಗಳೇ, ಇದು ರಾಯಬಾಗ್ ಇದು ಇವ್ರ ಗಾಡಿ ಆತ ಅವ್ರು ನೋಡ್ರಿ ಇಲ್ಲಿ ಯಾವ ರೀತಿ ಏನೂ ಅದಕ್ಕೆ ಲಾಗ್ಬೇಕಲ್ಲ ಏನೂ ಇಲ್ಲ. ನೋಡ್ರಿ ಗಾಡಿ ರಾಯಬಾಗಿಂದ ಅವ್ರು ಏನು ದವಾಖಾನೆ ಮಾತಾಡ್ತಾ ಅದಕ್ಕೆ ಏನು ಲಾಗ್ಬುಕ್ ಅವ್ರು ಡ್ರೈವರ್ ಅವ್ರು ಕೇರಾರ ಯಾರೇ ರೀತಿ ಅದಕ್ಕೆ ಲಾಗ್ಬುಕ್ ಅದು ಏನೂ ಇಲ್ಲ. ಮತ್ತು ನೋಡ್ರಿ ಇದು ಡ್ರೈವರ್ ಅವ್ರು ಸಾಹೇಬ್ರು ಮಾತಾಡ್ತಾರೆ ಇವ ಅವ್ರ ಗಾಡಿ ಆಯ್ತು ನೋಡ್ರಿ, ಇದು ರಾಯಬಾಗ್ ತಾಲೂಕು ಇವ ಅವ್ರ ಗಾಡಿ ಆತ್ರಿ ಇದು. ನೋಡೋಣ ಅವ್ರು ಬರಲಿ.